ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂದರೆ, UCO ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅರ್ಜಿಗಳನ್ನು ಸಲ್ಲಿಸುವಂಥವರು ಬೇಗನೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಜನವರಿ 16 ಅಂದರೆ ಇವತ್ತಿನಿಂದ ಪ್ರಾರಂಭವಾಗಿದ್ದು, ಫೆಬ್ರವರಿ 5ನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಈ ಹುದ್ದೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸಿರೋ ಇಮೇಲ್ ಮತ್ತು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರ್ತದೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸಿರೋ ವೆಬ್ಸೈಟ್ಗೆ www.ucobank.com ಈ ವೆಬ್ಸೈಟ್ಗೆ ಹೋಗಿ ಕೆರಿಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದಾಗಿರ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಈ ಹುದ್ದೆಗಳು ಒಟ್ಟು 250 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ 250 ಹುದ್ದೆಗಳನ್ನು ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಲಾಗಿರುತ್ತದೆ. ಹಾಗೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಒಟ್ಟು 11 ಸ್ಟೇಟ್ನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ 11 ಸ್ಟೇಟ್ಗಳಲ್ಲಿ ಮಾತ್ರ ಈ ಹುದ್ದೆಗಳು ಖಾಲಿ ಇರುತ್ತವೆ. ಗುಜರಾತ್ನ 57 ಹುದ್ದೆಗಳು, ಮಹಾರಾಷ್ಟ್ರದ 70 ಹುದ್ದೆಗಳು, ಅಸ್ಸಾಂನ 30 ಹುದ್ದೆಗಳು, ಕರ್ನಾಟಕದ 35 ಹುದ್ದೆಗಳು, ತ್ರಿಪುರ ಬೆಂಗಾಲಿ ಅಥವಾ 13 ಹುದ್ದೆಗಳು, ಸಿಕ್ಕಿಂನ 6 ಹುದ್ದೆಗಳು, ನಾಗಾಲ್ಯಾಂಡ್ನ 5 ಹುದ್ದೆಗಳು, ಮೇಘಾಲಯದ 4 ಹುದ್ದೆಗಳು, ಕೇರಳದ 15 ಹುದ್ದೆಗಳು, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ 10 ಹುದ್ದೆಗಳು, ಜಮ್ಮು ಕಾಶ್ಮೀರನ 5 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಮಾತಾಡಲು, ಬರೆಯಲು ಹಾಗೆ ಓದಲು ಬರಬೇಕಾಗುತ್ತದೆ. ಅದು ಮ್ಯಾಂಡೇಟರಿ ಆಗಿರುತ್ತದೆ. ಹಾಗೆ ಕೆಳವರ್ಗದ ಮತ್ತು ಇಲ್ಲಿ ಕಾಣಿಸಿರುವಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿದ್ದು, ಇನ್ನು ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ಗೆ ಆಯ್ಕೆಯಾದಲ್ಲಿ ಮಾಸಿಕ 47,000ದಿಂದ 85,000ವರೆಗೆ ವೇತನವಿರುತ್ತದೆ. ಇದು ಬೇಸಿಕ್ ಪೇ ಆಗಿದ್ದು, ಇದರ ಜೊತೆಗೆ DA, HRA, ಲೀಸ್ ಅಕೊಮಡೇಷನ್, CCA, ಮೆಡಿಕಲ್ ಬೆನಿಫಿಟ್ಸ್, ಅದರ್ ಅಲವೆನ್ಸಸ್ ಕೂಡ ಇರುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮೊದಲನೇದಾಗಿ ಇಂಡಿಯನ್ ಸಿಟಿಜನ್ ಅಥವಾ ನೇಪಾಳ್, ಭೂತಾನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC/ST ಅಭ್ಯರ್ಥಿ ಆಗಿದ್ದಲ್ಲಿ 5 years ಏಜ್ ರಿಲ್ಯಾಕ್ಸೇಷನ್, OBC ಅಭ್ಯರ್ಥಿ ಆಗಿದ್ದಲ್ಲಿ 3 years ಏಜ್ ರಿಲ್ಯಾಕ್ಸೇಷನ್, ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳಾಗಿದ್ದಲ್ಲಿ 10 years ಏಜ್ ರಿಲ್ಯಾಕ್ಸೇಷನ್ ಆಗಿದ್ದು, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡಿರುವಂಥವ್ರು ಅಭ್ಯರ್ಥಿಗಳಾದರೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಸೋರ್ಸ್ನ ಅವ್ರಿಗೂ ಕೂಡ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಮಾಡುವಂಥವ್ರು, ಕ್ಯಾಟಗರಿ ಬರೋವಂಥವ್ರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಹಾಗೆ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳಾದಲ್ಲಿ ಯೂಶುವಲ್ ಇಂಪೇರ್ಮೆಂಟ್ನ, ಬ್ಲೈಂಡ್ನೆಸ್, ಲೋ ವರ್ಷನ್ ಮತ್ತು ಹೈರಿಂಗ್ ಇಂಪೇರ್ಡ್ಸ್ನ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಯಾವುದೇ ಯೂನಿವರ್ಸಿಟಿಯಲ್ಲಿ ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ.
ಹಾಗೆ ಅಷ್ಟು ಮಾತ್ರ ಅಲ್ಲದೆ ನಿಮ್ಮದು CGPA ಬಂದು 60% ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST PWBD ಕ್ಯಾಂಡಿಡೇಟ್ಗಳಿಗೆ ₹175 ಅಪ್ಲಿಕೇಶನ್ ಫೀಸ್ ಆಗಿರ್ತದೆ. ಇನ್ನು ಮಿಕ್ಕಿಳಿದ ಎಲ್ಲ ಅಭ್ಯರ್ಥಿಗಳಿಗೆ ₹850 ಅಪ್ಲಿಕೇಶನ್ ಫೀಸ್ ಆಗಿದೆ. ಇದ್ರ ಜೊತೆಗೆ GST ಕೂಡ ಕೂಡಿರುತ್ತದೆ. ಹಾಗೆ ಅಪ್ಲಿಕೇಶನ್ ಫೀಸ್ ನಾಟ್ ರಿಫಂಡಬಲ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದು, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್, ಇಂಟರ್ನ್ಶಿಪ್ ಬಗ್ಗೆ ಈ ಸಬ್ಜೆಕ್ಟ್ನಲ್ಲಿ ನಿಮಗೆ ಕ್ವಶನ್ಸ್ ಇದ್ದು ಒಟ್ಟು 155 ಕ್ವಶನ್ಸ್ ಇರ್ತದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 200 ಮಾರ್ಕ್ಸ್ ಇರ್ತದೆ. ಈ ಎಕ್ಸಾಮ್ನ ನೀವು ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಅಟೆಂಡ್ ಮಾಡ್ಬೋದಾಗಿದ್ದು, ನಿಮಗೆ ಈ ಎಕ್ಸಾಮ್ ಬರೆಯಲು ಟೋಟಲ್ 3 hours ಟೈಮ್ ಇರ್ತದೆ. ಹಾಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಏನಾದರೂ ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗ್ತದೆ, ಅಂದರೆ ಕಟ್ ಮಾಡ್ತಾರೆ. ಸೊ ಆನ್ಸರ್ ಮಾಡಬೇಕಾದ್ರೆ ನೋಡ್ಕೊಂಡು ಆನ್ಸರ್ ಮಾಡಿ. ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಮತ್ತು ಎಕ್ಸಾಮಿನೇಷನ್ ಕಾಲ್ ಅಡ್ಮಿಟ್ ಲೆಟರನ್ನು ಕೂಡ ಆನ್ಲೈನಲ್ಲಿ ನಿಮಗೆ ನೋಟಿಫಿಕೇಷನ್ ಇದು ಮಾಡ್ತಾರೆ. ನೀವು ವೆಬ್ಸೈಟ್ನ ನೀವು ನೋಡ್ತಾರೆ, ಚೆಕ್ ಮಾಡ್ತಾಯಿರಿ ಅವಾಗವಾಗ. ಹಾಗೆ ಅಪ್ಲೈ ಮಾಡುವಂಥರು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಇಟ್ಕೋಬೇಕಾಗಿರ್ತದೆ. ವೆರಿಫಿಕೇಷನ್ ಸಮಯದಲ್ಲಿ ನೀವು ಎತ್ಕೊಂಡು ಹೋಗಬೇಕಾಗುತ್ತದೆ. ಹಾಗೆ ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ ಕೂಡ ಮಾಡ್ತಾರೆ. ನೀವು ಏನಾದರೂ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ತಿಳಿದಿರಬೇಕಾಗುತ್ತದೆ. ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇದು ಟೋಟಲ್ 100 ಮಾರ್ಕ್ಸ್ಗೆ ಇರ್ತದೆ. ನೀವು ಮಿನಿಮಮ್ ಕ್ವಾಲಿಫೈ ಆಗಲು 40 ಮಾರ್ಕ್ಸ್ ಬೇಕಾಗಿರ್ತದೆ. ಹಾಗೆ SC ST ಮತ್ತು PWBD ಕ್ಯಾಂಡಿಡೇಟ್ ಏನಾದರೂ ಆಗಿದೆ 35 ಮಾರ್ಕ್ಸ್ ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತದೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ಕ್ಯಾರಿ ಮಾಡಬೇಕಾದ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ ಕಾಲ್ ಲೆಟರ್ದು ಪ್ರಿಂಟ್ಔಟ್ ತೊಗೋಬೇಕಾಗಿರ್ತದೆ ಮೊದಲನೇದಾಗಿ. ಮತ್ತು ನೀವು ರಿಜಿಸ್ಟ್ರೇಷನ್ ಆಗಿರುವಂಥ ಪ್ರಿಂಟ್ಔಟ್ನ ತೊಗೋಬೇಕಾಗಿರ್ತದೆ. ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ನಿಮ್ಮದು 10th ಅಥವಾ ಸ್ಕೂಲಿಂಗ್ ಸರ್ಟಿಫಿಕೇಟ್ದು ನೀವು ಕಾಪಿ ತೊಗೋಬೇಕಾಗಿರ್ತದೆ. ಮತ್ತು ಆಧಾರ್ ಕಾರ್ಡ್ ಇದನ್ನೆಲ್ಲ ಕ್ಯಾರಿ ಮಾಡಬೇಕಾಗಿರ್ತದೆ. ಮಾರ್ಕ್ಶೀಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದನ್ನು ನೀವು ಒರಿಜಿನಲ್ನ ಡಾಕ್ಯುಮೆಂಟ್ ಎತ್ಕೊಂಡು ಹೋಗಬೇಕಾಗಿರ್ತದೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಏನಾದರೂ ಡಿಸಬಿಲಿಟಿ ಇರೋವಂಥ ಅಂಗವಿಕಲತೆ ಇರೋವಂಥವ್ರು ಆ ಸರ್ಟಿಫಿಕೇಟ್ ಕೂಡ ಎತ್ಕೊಂಡು ಹೋಗಬೇಕಾಗುತ್ತೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಅಭ್ಯರ್ಥಿ ಆಗಿದ್ದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ನ ಸರ್ಟಿಫಿಕೇಟ್, ಕೆಲಸ ಮಾಡಿರೋಂಥ ಸರ್ಟಿಫಿಕೇಟ್ನ ಕೂಡ ಎತ್ಕೊಂಡು ಹೋಗಬೇಕಾಗಿರ್ತದೆ. ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಎಕ್ಸ್ಪೀರಿಯೆನ್ಸ್ ಲೆಟರ್ನ ಎತ್ಕೊಂಡು ಹೋಗಬೇಕಾಗುತ್ತದೆ. ಇನ್ನು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಆಲ್ರೆಡಿ ಹೇಳಿದ್ದೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಈ ಹುದ್ದೆಯ ಮೇನ್ ವೆಬ್ಸೈಟ್ಗೆ ಹೋಗಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ, ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಆಯಾ ಸ್ಟೇಟ್ನಲ್ಲಿ ಒಂದು 4 to 5 ಸೆಂಟರ್ಸ್ ಇರ್ತವೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಅನಂತಪುರ, ವಿಜಯವಾಡ, ಗುಂಟೂರು ಹಾಗೂ ವಿಶಾಖಪಟ್ಟಣಂದಲ್ಲಿ ಒಟ್ಟು 4 ಎಕ್ಸಾಮ್ ಸೆಂಟರ್ಸ್ ಇದ್ದು, ನಿಮಗೆ ಯಾವುದು ನಿಯರ್ ಆಗುತ್ತೋ ಅದನ್ನು ನೀವು ಹೋಗಿ ಎಕ್ಸಾಮ್ ಬರಿಬೋದಾಗಿರ್ತದೆ. ಹಾಗೆ
ಈ ವಿಡಿಯೋನ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ, ಯಾವ ಸೆಂಟರ್ ಎಲ್ಲಿ, ಯಾವ ಸ್ಟೇಟ್ನಲ್ಲಿ ಯಾವ ಸೆಂಟರ್ಸ್ ಇದ್ದಾವೆ ಅಂತ. ಹಾಗೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮದು ಫೋಟೋಗ್ರಫಿ, ಸಿಗ್ನೇಚರ್ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಮತ್ತು ಸರ್ಟಿಫಿಕೇಟ್ ಹ್ಯಾಸ್ ಮೆನ್ಷನ್ಡ್ ಇನ್ ಕ್ಲಾಸ್ 11 ಸರ್ಟಿಫಿಕೇಟ್ನ ಮತ್ತು ಫೋಟೋಗಳನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಹಾಗೆ ಫೋಟೋನ ಅಪ್ಲೋಡ್ ಮಾಡೋ ಸೈಜ್ ಕೂಡ ಇಲ್ಲಿ ನೀಡಿದ್ದು, ಹಾಗೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಸಹಿತ ತೋರಿಸುತ್ತೆ ನಿಮಗೆ ಯಾವ ಸೈಜ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂತ. ಮತ್ತು ಎಲ್ಲ ಸ್ಕ್ಯಾನ್ ಮಾಡಿರೋಂಥ ಫೋಟೋಗಳನ್ನೇ ಅಪ್ಲೋಡ್ ಮಾಡಿ, ಯಾಕಂದರೆ ಫೋಟೋಗಳು ಕ್ಲಿಯರಾಗಿ ಬರ್ತವೆ. ಇಲ್ಲಾಂದರೆ ಬ್ಲರ್ರಾಗಿ ಬರೋದ್ರಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೇ ಡಾಕ್ಯುಮೆಂಟ್ ಅಥವಾ ಇನ್ಫಾರ್ಮೇಷನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದಲ್ಲದೆ 2 ಸಲ ಬೇಕಾದರೂ ನೋಡಿ ಇದು ಮಾಡಿ. ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಮತ್ತು ಸಿಗ್ನೇಚರ್ನ ಕ್ಯಾಪಿಟಲ್ ಲೆಟರ್ ಮಾತ್ರ, ಬೇರೆ ಕ್ಯಾಪಿಟಲ್ ಲೆಟರಲ್ಲಿ ಇದು ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಕ್ಯಾಪಿಟಲ್ ಆಮೇಲೆ ಸ್ಮಾಲ್ ಲೆಟರಲ್ಲಿ ಇದು ಮಾಡಿ ಫೋಟೋ ಬರೆದು ಕಳಿಸಿ. SC/ST ಅಭ್ಯರ್ಥಿಗಿದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಫಾರ್ಮ್ ಇದಾಗಿದ್ದು, ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸಿಗ್ನೇಚರ್ ಎಲ್ಲ ಮಾಡಿಸಿ ಸಬ್ಮಿಟ್ ಮಾಡ್ಬೋದಿರ್ತದೆ. ಇನ್ನು ಇದು OBC ಅಭ್ಯರ್ಥಿಗೆ ಫಾರ್ಮ್ ಇದಾಗಿದ್ದು, ಇದನ್ನ ಡೌನ್ಲೋಡ್ ಮಾಡಿ ಇದು ಮಾಡ್ಬೋದಿರ್ತದೆ. ಅಥವಾ ಆಲ್ರೆಡಿ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದ್ದರೆ ಅದನ್ನೇ ನೀವು ಕಾಪಿ ಒಂದು ಪ್ರಿಂಟೌಟ್ ತೆಗೆದು ಅಥವಾ ಫೋಟೋನ ತೆಗೆದು ಸಬ್ಮಿಟ್ ಮಾಡ್ಬೋದಿರ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆ ನಾವು ಬೇಗ ನೀವು ಅಪ್ಲಿಕೇಶನ್ಗೆ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಕೆಲಸ ಸಿಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗದಿರೋನು ಇರುತ್ತೆ. ಲೇಟ್ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಹಾಗೆ ಹೀಗೆ ಅಂತ ಬರ್ತಾ ಇರುತ್ತೆ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.